ಸತ್ಯ, ಹಾಯ್. ಎಲ್ಲಿ ಹೋಗಿದ್ದೆ? ಲಂಚ್ ರೆಡಿ ಮಾಡಿ ನಿನ್ ರೂಮ್ಗೆ ಹೋಗಿದ್ದೆ. ನೀನ್ ನೋಡಿದ್ರೆ ಅಲ್ಲಿ ಕಾಣಿಸ್ಲೇ ಇಲ್ಲ. ಸರಿ, ಇಲ್ಲೇ ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ತೀಯ ಅನ್ಕೊಂಡೆ. ನೀನ್ ನೋಡಿದ್ರೆ ಇಷ್ಟು ಲೇಟಾಗಿ ಬರ್ತಿದ್ಯಾ? ಸಾರಿ ಸೌಪರ್ಣಿಕಾ, ನಾನು ನಿನ್ ಜೊತೆನೇ ಇವತ್ತು ಲಂಚ್ ಮಾಡಬೇಕು ಅಂತಿದ್ದೆ. ಬಟ್ ಯಾವುದೋ ಒಂದು ಇಂಪಾರ್ಟೆಂಟ್ ಕೇಸ್ ಬಂದ್ಬಿಡ್ತು, ಅದಕ್ಕೆ ಹೋಗ್ಬೇಕಾಗಿ ಬಂತು. ಅಲ್ಲ ಸತ್ಯ, ಈ ಸಲ ಬರೋವಾಗ ಯಾವ ಕೇಸು ಇಲ್ಲ ಅಂತ ಹೇಳಿದ್ದೆ ಅಲ್ವಾ? ಇದೇನಿದು ದಿಢೀರಂತ ಹೊಸ ಕೇಸು? ಮೈನಾ ಕೇಸು. ಮೈನಾ ಕೇಸಾ? ಅದ್ಯಾವ ಕೇಸು? ಅವಳ ಪ್ರೆಗ್ನೆನ್ಸಿಗೆ ಯಾರು ಕಾರಣ ಅನ್ನೋದನ್ನ ಕಂಡು ಹಿಡಿದು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅವಳು ಹೊಡೆದಾಡ್ತಾ ಇದ್ದಾಳೆ. ಆ ವಿಷಯದ ಬಗ್ಗೆ ಅವಳು ಡೌಟ್ ಪಡ್ತಾ ಇದ್ದಿದ್ದು ಫಸ್ಟ್ ಪರ್ಸನ್ ಆಗಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಬೈರ. ಅವನೀಗ ಅಪ್ಸ್ಕೊಂಡಾಗಿದ್ದಾನೆ. ಅದಕ್ಕೆ ಅವನನ್ನ ಕಂಡು ಹಿಡಿಯೋದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದೆ. ಏನ್ ಸತ್ಯ ಇದು? ಎಷ್ಟು ದೊಡ್ಡ ಅಡ್ವೊಕೇಟ್ ನೀನು! ಎಂತೆಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ಯಾ? ನಿನ್ ಲೆವೆಲ್ ಏನು? ಹೋಗಿ ಹೋಗಿ ಆ ಮೈನಾ ಕೇಸ್ಗೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ಯಲ್ಲ. ಮೈನಾಗೆ ಅನ್ಯಾಯ ಆಗಿದೆ. ಅವಳಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ಎಷ್ಟೇ ರಿಸ್ಕ್ ಆದರೂ ಆ ಭೈರನ್ನ ಕಂಡು ಹಿಡ್ದೆ ನಾನು ಬಿಡೋದಿಲ್ಲ. ಹೇಗಾದರೂ ಮಾಡಿ ನಾನು ಅವನನ್ನ ಮೈನಾ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ. ಮೈನಾ ಆಲ್ರೆಡಿ ಕನ್ಫ್ಯೂಷನ್ನಲ್ಲಿದ್ದಾಳೆ. ಅವಳು ಪ್ರೆಗ್ನೆನ್ಸಿಗೆ ಧ್ರುವನೇ ಕಾರಣ ಅಂತ ಅವಳಿಗೆ ಗೊತ್ತು. ಆದರೆ ಈ ವಿಷಯ ಎಲ್ಲರ ಮುಂದೆ ಬಂದರೆ ಧ್ರುವನ್ನ ತಪ್ಪಾಗಿ ತಿಳ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಬಾಯಿ ಮುಚ್ಕೊಂಡಿರೋದು. ನೋಡಿ ಆಂಟಿ, ಮೈನಾ ಧ್ರುವ ಎಷ್ಟು ಕ್ಲೋಸ್ ಆಗಿದ್ರು ಅನ್ನೋದು ಇಡೀ ಗಾರ್ಮೆಂಟ್ಸ್ಗೆ ಗೊತ್ತು. ಬೈರನ್ನ ಕಂಡು ಹಿಡಿಯೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆಲ್ರೆಡಿ ಧ್ರುವ ಮೈನನ್ ಮದುವೆ ಆಗಿದೆ. ಅವ್ರವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ಅದು ಬಿಟ್ಟು ಈ ಕೋರ್ಟು ಕೇಸು ಅಂತ ಒದ್ದಾಡ್ಕೊಂಡಿರ್ತಾರ? ಬೇಡ ಆಂಟಿ. ಮೈನಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಧ್ರುವನೇ ಕಾರಣ ಅಂತ ನೀನು ಮಾತ್ರ ಹೇಳ್ತಾ ಇರೋದು. ಮೈನಾ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ. ಈಗಿರೋ ಸಿಚುಯೇಷನಲ್ಲಿ ನಾನು ಮೈನಾ ಒಪಿನಿಯನ್ಗೆ ಅಷ್ಟೇ ಇಂಪಾರ್ಟೆಂಟ್ ಕೊಡೋದಕ್ಕೆ ಸಾಧ್ಯ. ತೊಂದರೆ ಆಗಿರೋದು ಮೈನಾಗೆ. ನೀನು ಹೇಳೋ ಥರ ಅದಕ್ಕೆ ಧ್ರುವನೇ ಕಾರಣ ಆಗಿದ್ರೆ ಧ್ರುವನೂ ಮೈನಾ ಜೊತೆ ಸೇರಿಕೊಂಡು ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಯಾಕಷ್ಟು ಕಷ್ಟಪಡಬೇಕು? ನಿಜವಾಗ್ಲೂ ಅವನು ತಪ್ಪಿದ್ದಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅಲ್ವಾ? ನಾಳೆ ದಿನ ಈ ಕಂಪ್ಲೇಂಟು ಅವನ ಮೇಲೆ ರಿವರ್ಸ್ ಆಗುತ್ತೆ ಅಂತ ಅವನಿಗೂ ಚೆನ್ನಾಗಿ ಗೊತ್ತಿರುತ್ತೆ. ನನಗೂ ಧ್ರುವನ್ ಮೇಲೆ ನಂಬಿಕೆ ಇದೆ, ಮೈನಾ ಮೇಲೂ ನಂಬಿಕೆ ಇದೆ. ಅವರಿಬ್ರು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದಾರೆ. ಪೊಲೀಸವರು ಬೈರನ್ನ ಕಂಡುಹಿಡಿದು ಕೊಡ್ಲೆ ಅಥವಾ ಬೈರನ್ನ ಕಂಡುಹಿಡಿದು ಕೊಡಲೇ ಇಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿ ಬೈರನ್ನ ಹುಡುಕ್ತೀನಿ. ಸರಿ, ಈ ವಿಷಯ ಬಿಟ್ಬಿಡು. ನೀನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಬಾ, ನಾನು ತಿಂಡಿ ರೆಡಿ ಮಾಡ್ತೀನಿ. ಏ ಪುಷ್ಪಕ್, ನೀನ್ ಯಾಕೋ ಬೇಡ್ದಿರೋ ವಿಚಾರಕ್ಕೆ ತಲೆ ಕೆಡಿಸ್ಕೋತಿದ್ಯಾ? ಕಾಫಿ ಮಾಡ್ಕೊಡ್ತೀನಿ, ಬಾ. ಮೈನಾ, ನೀನು ಧ್ರುವ ಹೋಗಿರೋ ಸ್ಪೀಡ್ ನೋಡಿದ್ರ ಊರೆಲ್ಲ ಸುತ್ತಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡು 2-3 ದಿನ ಬಿಟ್ಟು ಬರ್ತೀರಿ ಅನ್ಕೊಂಡಿದ್ದೆ. ನೀ ನೋಡಿದ್ರೆ ಇಷ್ಟು ಜಲ್ದಿ ಬಂದಿದಿ. ಎಲ್ಲಿಗೆ ಹೋಗಿದ್ರಿ? ಪಕ್ಕ ಮಾಲಿಗೆ ಹೋಗಿರ್ತೀರ. ಮಾಲಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಇಬ್ರು ಕೈ ಹಿಡ್ಕೊಂಡು ಕತೆ ಕೇಳ್ಕೊಂಡ್ ಬಂದಿರ್ತಿರೋದಲ್ಲ. ಇಲ್ಲ, ಪಕ್ಕಾ ನಿನ್ನ ಗಂಡನ ಜೊತೆ ನೀ ಜಾಲಿ ರೈಡ್ ಹೋಗಿರ್ತಿ. ಜಾಲಿ ರೈಡ್ ಮುಗಿಸ್ಕೊಂಡು ಪಕ್ಕಾ ರೆಸ್ಟೋರೆಂಟ್ನಾಗ ಊಟ ಕಟ್ಟದ ಬಂದಿರ್ತೀರಿ. ಅಂದಂಗ ಹನಿಮೂನ್ ಬಗ್ಗೆ ನಿಲ್ಲಿಸ್ತೀರಾ ಮಮ್ಮಕ್ಕ? ನಾವ್ ಯಾವ ಮಾಲ್ಗೂ ಹೋಗಿಲ್ಲ, ಸಿನಿಮಾಗೂ ಹೋಗಿಲ್ಲ. ಅಲ್ಲಿಗೆ ಹೋಗೋ ಆಸೆನೂ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಅವಶ್ಯಕತೆ ಇರುದಿಲ್ಲ, ನೀನ ಮಾಡ್ಕೋಬೇಕು. ನೀನ್ ಬೇರೆದಾರ ಜೊತೆ ಹೋಗಿದ್ದೇನ? ನಿನ್ ಗಂಡನ ಜೊತೆ ಹೋದಲ್ ಹೋಗಿದ್ದು? ಮಮ್ಮಕ್ಕ, ಬರ್ತಾ ಬರ್ತಾ ನಿಮ್ ಮಾತು ನಡವಳಿಕೆ ಎಲ್ಲ ಬೇರೆ ತರನೇ ಆಗ್ತೈತೆ.